ದೃಶ್ಯ ಮಾಧ್ಯಮ ಮೀಡಿಯಾ ಕಪ್ ಟೆನಿಸ್ ಬಾಲ್ ಕ್ರಿಕೆಟ್ ಪಂದ್ಯಾವಳಿ ಕಂದಾಯ ಇಲಾಖೆ ಚಾಂಪಿಯನ್. ಚಾಮರಾಜನಗರದ ಪೊಲೀಸ್ ಕವಾಯತು ಮೈದಾನದಲ್ಲಿ ದಿನಾಂಕ 9/2/2024 ಶುಕ್ರವಾರದಂದು ದೃಶ್ಯ ಮಾಧ್ಯಮ ಮೀಡಿಯಾ ಕಪ್ ಟೆನಿಸ್ ಬಾಲ್ ಕ್ರಿಕೆಟ್ ಪಂದ್ಯಾವಳಿಗೆ ಸಚಿವ ವೆಂಕಟೇಶ್ ಹಾಗೂ ಜಿಲ್ಲಾಧಿಕಾರಿ ಶಿಲ್ಪಾ ನಾಗ್ ದೀಪ ಬೆಳಗಿಸುವುದರ ಜೊತೆಗೆ ಬ್ಯಾಟ್ ಬೀಸುವ ಮೂಲಕ ಉದ್ಘಾಟನೆ ಮಾಡಿದರು. ಸಭೆಯಲ್ಲಿ ಮಾತನಾಡಿದ ಪಶುಸಂಗೋಪನಾ ಸಚಿವ ಮತ್ತು ಚಾಮರಾಜನಗರ ಜಿಲ್ಲಾ ಉಸ್ತುವಾರಿ ಸಚಿವ ವೆಂಕಟೇಶ್ ರವರು ಜಿಲ್ಲೆಯಲ್ಲಿ ಪ್ರಪ್ರಥಮ ಬಾರಿಗೆ ದೃಶ್ಯ ಮಾಧ್ಯಮ ತಂಡದವರು ಆಯೋಜನೆ ಮಾಡಿರುವ ಟೆನಿಸ್ ಬಾಲ್ ಕ್ರಿಕೆಟ್ ಪಂದ್ಯಾವಳಿಗೆ ಶುಭಾಶಯ ಕೋರಿ, ಕೆಲಸದ ಒತ್ತಡಗಳ ನಡುವೆ ಕ್ರೀಡೆಗೆ ಸಮಯ ಕೊಡುವುದು ನಮ್ಮ ದೇಹಕ್ಕೆ ಅತ್ಯಂತ ಉಪಯೋಗಕಾರಿಯಾಗಿದೆ. ಹಾಗಾಗಿ ಇದ್ದಾಗ ಚಟುವಟಿಕೆಗಳನ್ನು ಹೀಗೆ ಮುಂದುವರಿಸಿ ಅಂತ ಹೇಳಿದರು. ಜಿಲ್ಲಾಧಿಕಾರಿ ಸಿಟಿ ಶಿಲ್ಪಾ ನಾಗ್ ಮಾತನಾಡಿ ಸಮಾಜ ಸೇವೆಯಲ್ಲಿ ತೊಡಗಿರುವ ಎಲ್ಲ 4 ಅಂಗಗಳನ್ನು ಪ್ರತಿಪಾದಿಸುವ ಎಲ್ಲರೂ ಒಂದೆಡೆ ಸೇರಿ ಕ್ರೀಡೆ ಆಯೋಜನೆ ಮಾಡಿರುವುದು ತುಂಬಾ ಒಳ್ಳೆಯ ಬೆಳವಣಿಗೆ. ಸೌಹಾರ್ದತೆಯನ್ನು ಹೆಚ್ಚಿಸಲು ಇಂತಹ ಸ್ನೇಹಪೂರ್ವಕ ಪಂದ್ಯಾವಳಿ ನಡೀಬೇಕು. ಜೊತೆಗೆ ರೈತ ಸಂಘದ ಪದಾಧಿಕಾರಿಗಳು ಈ ಟೂರ್ನಿಮೆಂಟ್ನಲ್ಲಿ ಭಾಗವಹಿಸಿರುವುದು ಒಳ್ಳೆಯ ವಿಚಾರ. ಎಲ್ಲರಿಗೂ ಒಳ್ಳೆಯದಾಗಲಿ ಅಂತ ಹಾರೈಸಿದರು. ಪಂದ್ಯಾವಳಿಯಲ್ಲಿ ಸುಮಾರು 8 ತಂಡಗಳ ಒಳಗೊಂಡ ದೃಶ್ಯ ಮಾಧ್ಯಮ, ಕಂದಾಯ ಇಲಾಖೆ, ನಗರಸಭೆ, ಕೆಎಸ್ಆರ್ಟಿಸಿ, ರೈತರು, ಮುದ್ರಣ ಮಾಧ್ಯಮ, ಪೊಲೀಸ್ ಇಲಾಖೆ, ಸಮಾಜ ಕಲ್ಯಾಣ ಇಲಾಖೆ ಜನಪ್ರತಿನಿಧಿಗಳು ತಂಡ ಭಾಗವಹಿಸಿದ್ದು, ಅಂತಿಮವಾಗಿ ಫೈನಲ್ ಪಂದ್ಯದಲ್ಲಿ ಕಂದಾಯ ಇಲಾಖೆ ಮತ್ತು ದೃಶ್ಯ ಮಾಧ್ಯಮ ತಂಡ ಸೆಣಸಾಡಿ ಕಂದಾಯ ಇಲಾಖೆ ತಂಡ ಫೈನಲ್ನಲ್ಲಿ ಜಯಗಳಿಸಿತು. ಫೈನಲ್ ಪಂದ್ಯದಲ್ಲಿ ಬಹಳ ಉತ್ತಮವಾಗಿ ಆಡಿ ಹರೀಶ್ ಕುಮಾರ್ ಅವರು ಪಂದ್ಯಶ್ರೇಷ್ಠ ಪ್ರಶಸ್ತಿಯನ್ನು ಪಡೆದುಕೊಂಡರು. ಜಿಸಿ ಕಿರಣ್ ಮತ್ತು ಅಪರ ಜಿಲ್ಲಾಧಿಕಾರಿ ಗೀತಾ ಹುಡೇದ್ರವರು, ತಹಶೀಲ್ದಾರ್ ಬಸವರಾಜ್ ಅವರು ಪ್ರಥಮ ಹಾಗೂ ದ್ವಿತೀಯ ಸ್ಥಾನದ ಟ್ರೋಫಿ ಮತ್ತು ಪದಕಗಳನ್ನು ವಿತರಣೆ ಮಾಡಿದರು. ಈ ಕಾರ್ಯಕ್ರಮದಲ್ಲಿ ಸಿಇಒ ಆನಂದ್, ಪ್ರಕಾಶ್, ಮೀನಾ, ಕೊಳ್ಳೇಗಾಲ ತಹಶೀಲ್ದಾರ್ ಮಂಜುಳಾ, ನಿರಂಜನ್ ಕುಮಾರ್, ಗಣೇಶ್, ಪ್ರಸಾದ್, ಬಾಲರಾಜ್, ಎಸಿಪಿ ಹುದ್ದೇಶ್, ನಟರಾಜು, ಸ್ಥಳೀಯ ಕ್ರೀಡಾಭಿಮಾನಿಗಳು ಹಾಗೂ ಪೊಲೀಸ್ ಇಲಾಖೆಯ ಸಿಬ್ಬಂದಿಗಳು, ಮಾಧ್ಯಮ ಸಹೋದರರು ಮತ್ತು ಸಾರ್ವಜನಿಕರು ಭಾಗವಹಿಸಿದ್ರು. ವರದಿ ನಾಗೇಂದ್ರ ಪ್ರಸಾದ್. ನಮ್ಮ ಒಂದು ಗವರ್ನೆನ್ಸ್ ನಲ್ಲಿ ಹೇಳ್ತೀವಿ, ಜನಪ್ರತಿನಿಧಿಗಳಿರ್ತಾರೆ, ಅಧಿಕಾರಿಗಳಿರ್ತಾರೆ, ಮಾಧ್ಯಮ ಮಿತ್ರರು, ವಿಶೇಷವಾಗಿ ನಮ್ಮ ರೈತರು ಮತ್ತು ಸಾರ್ವಜನಿಕರು. ಈ 4 ಒಂದು ಏನೋ ಏರಿಯಾಸ್ ಇದೆ, 4 ಒಂದು ಗುಂಪುಗಳಿದೆ. ಇವತ್ತಿನ ದಿನ 4 ಪಿಲ್ಲರ್ ತರ ಒಂದೇ ಒಂದು ಸೂರಿನಡಿ ಸಂತೋಷವಾಗಿ ಸೇರಿ ಕ್ರಿಕೆಟ್ ಪಂದ್ಯಾವಳಿ ಆಡ್ತಾ ಇದ್ದಾರೆ. ತುಂಬಾ ಒಂದು ವಿಶೇಷ, ಚಾಮರಾಜನಗರ ವಿಶೇಷ ಅಂತ ಹೇಳ್ಬೋದು. ಬೇರೆ ಟೈಮ್ ನಲ್ಲಿ ನಮ್ಮ ಬೇರೆ ಬೇರೆ ಒಂದು ರೀತಿ ಕಮ್ಯುನಿಕೇಶನ್ಗಳಿರುತ್ತೆ. ಇವತ್ತಿನ ದಿನ ಎಲ್ಲರೂ ಎಲ್ಲ ಮರೆತು ತುಂಬಾ ಸಂತೋಷ, ಎಲ್ಲರ ಮುಖದಲ್ಲಿ ನಗೆ ನೋಡ್ತಾ ಇದ್ರೆ ನನಗೆ ಸಂತೋಷ ಆಗುತ್ತೆ. ಯಾವಾಗ್ಲೂ ಅವ್ರನ್ನ ನಾವು ಹಸಿರು ಸಾಲ್ನಲ್ಲಿ ನೋಡ್ತೀವಿ, ಹಸಿರು ಟಿ ಶರ್ಟ್ ನಲ್ಲಿ ಕೂಡ ನೋಡ್ತಾ ಇದ್ದೀವಿ. ಎಲ್ಲ ನಮ್ಮವ್ರೆ. ಒಂದು ಒಳ್ಳೆ ಮುನ್ನುಡಿ ಬರ್ದಿದ್ದೀರಿ. ನಾನು ಅದಕ್ಕೆ